ಸಂತಸಕ್ಕೂ ಕಾರಣವಾದರೂ ಏನು? ಪುರುಷರಾದರೂ ಧನುರ್ಧಾರಿಗಳಾಗಿ ನೀವುಗಳಾದರೂ ಸ್ತ್ರೀಯರು ಈ ರೀತಿ ಕಾಡಿನಲ್ಲಿ ಸಂಚರಿಸಲು ನಿಮ್ಮ ದೇಶಗಾವು. ನೀವು ಯಾರು? ಈ ಪ್ರಾಂತ್ಯಗಾವು. ನಾನು ಸೋಮದತ್ತ ರಾಜರ ಪುತ್ರಿ. ನನ್ನ ಹೆಸರು ಸೋಮಪ್ರಭೆ. ಸೋಮಪ್ರಭೆ. ನಿನ್ನ ತಾಯಿಯ ಮರಣಾನಂತರ ನಿನ್ನನ್ನು ನಗರಕ್ಕೆ ಕರೆಸಿ ನಾಗರಿಕತೆಯನ್ನು ಕಟ್ಟದಿರುವುದು ನನ್ನದೇ ತಪ್ಪು. ನಡೆ. ಅಪ್ಪಾಜಿ, ಅದೇಕೆ ಕೋಪಿಸಿಕೊಳ್ಳದೆ? ನಾನು ಒಪ್ಪಿದವರಿಗೆ ನನ್ನನ್ನು ಕೊಟ್ಟು ವಿವಾಹ ಮಾಡುತ್ತೇನೆ ಎಂದು ನೀವು ಹೇಳಿರಲಿಲ್ಲವೇ? ನಾನು ಇದನ್ನು ಒಪ್ಪಿರುವೆನು. ಆಗಲಿ, ಈಗ ನೀವು ನಡೆ. ಅಯ್ಯ, ನೀನು ಯಾವಾಗ? ಮಹಾರಾಜ, ನನ್ನನ್ನು ಕರ್ಣನೆಂದು ಕರೆಯುವುದು. ಪರಶುರಾಮ ಇಲ್ಲಿ ವಿದ್ಯೆಯನ್ನು ಕಲಿತು ದುರ್ಯೋಧನ ಬಳಿಗೆ ಹೋಗ್ತಿರುವಾಗ ಈ ನಿಮ್ಮ ಮಗಳನ್ನು ಕಂಡಿದೆ. ಅದು ಅಲ್ಲದೆ ಯಾವಂತ ಈ ದೇಶದಲ್ಲಿ ಮಹೋತ್ಸವ ಹಿಡಿದು ಅಲ್ಲಿಗೆ ಹೋಗುತ್ತಿರುವಾಗ ಅಲ್ಲಿಗೆ ಹೋಗುವ ಆಸೆಯೂ ತಪ್ಪಿದೆ. ಹಾಗೆ ಕರ್ಣ, ಅವಂತಿ ದೇಶದ ರಾಜನಿಗೆ 3 ಜನ ಮಕ್ಕಳು. ಅದರಲ್ಲಿ 2ನೇ ನಾನು ಸೋಮದತ್ತನೆಂದು. ಈಗ ನನ್ನ ಸಹೋದರರಿಗೆ ಮಕ್ಕಳಿಗೆ ವಿವಾಹವು ಪ್ರಾಪ್ತವಾಗಿರುವುದು. ನಾನು ರಾಜ್ಯವನ್ನೆಲ್ಲವನ್ನು ಕಳೆದುಕೊಂಡು ಬಂದು ಈ ಕಾಡಿನಲ್ಲಿ ನನ್ನ ಪುತ್ರಿಯೊಡನೆ ವಾಸವಾಗಿರುವುದು. ಆದರೆ ನನ್ನ ಸಹೋದರರು ನನ್ನ ಪುತ್ರಿಯನ್ನು ಕರೆದುಕೊಂಡು ವಿವಾಹಕ್ಕೆ ಬರುವಂತೆ ತಿಳಿಸಿರುವರು. ನಾನು ನನ್ನ ಪುತ್ರಿಯನ್ನು ಕರೆದುಕೊಂಡು ಆವರ್ತಿ ದೇಶಕ್ಕೆ ಹೋಗುತ್ತಿರುವನು. ನೀನು ಅಲ್ಲಿಗೆ ಬಾ. ನಿನಗೆ ಅವಳನ್ನು ಕೊಟ್ಟು ಲಗ್ನ ಮಾಡಿ ನಾನು ನಿಶ್ಚಿಂತನಾಗಿ ಬರ್ತೀನಿ. ಧನ್ಯವಾದಗಳು ಮಹಾರಾಜ.